ಬೆಂಗಳೂರಿನಲ್ಲಿ ಜಿಟಿ ಮಳೆಯ ನಡುವೆಯೂ ಕೂಡ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ಇವತ್ತು ಕಳೆಗಟ್ಟಿತ್ತು. ಭಾನುವಾರ ಆದ್ರಿಂದಾಗಿ ಲಕ್ಷಾಂತರ ಜನ ಇವತ್ತು ಕಬ್ಬನ್ ಪಾರ್ಕ್ನ ಫ್ಲವರ್ ಶೋನಲ್ಲಿ ಬಂದು ಆ ಹೂಗಳ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಫ್ಲವರ್ ಶೋ ಅನ್ನೋದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉದ್ಯಾನ ನಗರಿ ಬೆಂಗಳೂರಿನ ಪ್ರಮುಖ ಉದ್ಯಾನ ಆಗಿರುವಂತಹ ಕಬ್ಬನ್ ಪಾರ್ಕ್ ನಲ್ಲಿ ಏನೋ ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ 3 ದಿವಸಗಳಿಂದ ಅದ್ದೂರಿಯಾಗಿ ಈ ಒಂದು ಫ್ಲವರ್ ಶೋ ಸಾಗಿ ಬರ್ತಾ ಇದೆ. ಹೂವುಗಳಿಂದ, ಹಣ್ಣುಗಳಿಂದ, ತರಕಾರಿಗಳಿಂದ ವಿವಿಧ ರೀತಿಯ ಡಿಸೈನ್ ಗಳನ್ನ ಮಾಡಿ ಅದರ ಒಂದು ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ ಈ ಒಂದು ಉದ್ಯಾನವನದಲ್ಲಿ ಈ ರೀತಿಯಾದಂತಹ ಈ ಒಂದು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಫ್ಲವರ್ ಶೋಗೆ ಬೇರೆ ಬೇರೆ ಊರುಗಳಿಂದ ಆಗಿರಬಹುದು, ಮತ್ತೆ ಸಿಲಿಕಾನ್ ಸಿಟಿ ಮಂದಿ ಆಗಿರಬಹುದು, 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಈ ಒಂದು ಫ್ಲವರ್ ಶೋ ವೀಕ್ಷಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದಾಗಿ ಪ್ರಮುಖವಾಗಿ ಎಲ್ಲಾ ಕಂಪನಿಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ. ಈ ನಿಟ್ಟಿನಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಮತ್ತೆ ತಮ್ಮ ಮಕ್ಕಳನ್ನ ಕೂಡ ಇಟ್ಕೊಂಡು ಈ ಒಂದು ಫ್ಲವರ್ ಶೋ ವೀಕ್ಷಣೆಗೆ ಬಂದಿರುವಂತದ್ದು. ಇದರ ಜೊತೆಗೆ ಸುಮಾರು ಏನು ಆದಾಯದ ಒಂದು ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಕಳೆದ 2 ದಿನಗಳಲ್ಲಿ ಅಷ್ಟಾಗಿ ಜನರ ಒಂದು ಆಸಕ್ತಿ ಇರಲಿಲ್ಲ, ಮತ್ತೆ ಜನ ಬರುವಂತಹ ಸಂಖ್ಯೆ ಕಮ್ಮಿ ಆಗಿತ್ತು. ನಿನ್ನೆ ಶನಿವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಜನ ಬಂದು ವೀಕ್ಷಣೆಯನ್ನ ಮಾಡಿದ್ರು. ಸುಮಾರು 13,40,000ದಷ್ಟು ಹಣ ಕೂಡ ಕಲೆಕ್ಟ್ ಆಗಿತ್ತು. ಇವತ್ತು ಭಾನುವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ಸಾಧ್ಯತೆ ಇದೆ. ಅದರ ಬೆಂಗಳೂರಿನಲ್ಲಿ ಜಿಟಿ ಮಳೆಯ ನಡುವೆಯೂ ಕೂಡ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ಇವತ್ತು ಕಳೆಗಟ್ಟಿತ್ತು. ಭಾನುವಾರ ಆದ್ರಿಂದಾಗಿ ಲಕ್ಷಾಂತರ ಜನ ಇವತ್ತು ಕಬ್ಬನ್ ಪಾರ್ಕ್ನ ಫ್ಲವರ್ ಶೋನಲ್ಲಿ ಬಂದು ಆ ಹೂಗಳ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಫ್ಲವರ್ ಶೋ ಅನ್ನೋದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉದ್ಯಾನ ನಗರಿ ಬೆಂಗಳೂರಿನ ಪ್ರಮುಖ ಉದ್ಯಾನ ಆಗಿರುವಂತಹ ಕಬ್ಬನ್ ಪಾರ್ಕ್ ನಲ್ಲಿ ಏನೋ ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ 3 ದಿವಸಗಳಿಂದ ಅದ್ದೂರಿಯಾಗಿ ಈ ಒಂದು ಫ್ಲವರ್ ಶೋ ಸಾಗಿ ಬರ್ತಾ ಇದೆ. ಹೂವುಗಳಿಂದ, ಹಣ್ಣುಗಳಿಂದ, ತರಕಾರಿಗಳಿಂದ ವಿವಿಧ ರೀತಿಯ ಡಿಸೈನ್ ಗಳನ್ನ ಮಾಡಿ ಅದರ ಒಂದು ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ ಈ ಒಂದು ಉದ್ಯಾನವನದಲ್ಲಿ ಈ ರೀತಿಯಾದಂತಹ ಈ ಒಂದು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಫ್ಲವರ್ ಶೋಗೆ ಬೇರೆ ಬೇರೆ ಊರುಗಳಿಂದ ಆಗಿರಬಹುದು, ಮತ್ತೆ ಸಿಲಿಕಾನ್ ಸಿಟಿ ಮಂದಿ ಆಗಿರಬಹುದು, 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಈ ಒಂದು ಫ್ಲವರ್ ಶೋ ವೀಕ್ಷಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದಾಗಿ ಪ್ರಮುಖವಾಗಿ ಎಲ್ಲಾ ಕಂಪನಿಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ. ಈ ನಿಟ್ಟಿನಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಮತ್ತೆ ತಮ್ಮ ಮಕ್ಕಳನ್ನ ಕೂಡ ಇಟ್ಕೊಂಡು ಈ ಒಂದು ಫ್ಲವರ್ ಶೋ ವೀಕ್ಷಣೆಗೆ ಬಂದಿರುವಂತದ್ದು. ಇದರ ಜೊತೆಗೆ ಸುಮಾರು ಏನು ಆದಾಯದ ಒಂದು ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಕಳೆದ 2 ದಿನಗಳಲ್ಲಿ ಅಷ್ಟಾಗಿ ಜನರ ಒಂದು ಆಸಕ್ತಿ ಇರಲಿಲ್ಲ, ಮತ್ತೆ ಜನ ಬರುವಂತಹ ಸಂಖ್ಯೆ ಕಮ್ಮಿ ಆಗಿತ್ತು. ನಿನ್ನೆ ಶನಿವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಜನ ಬಂದು ವೀಕ್ಷಣೆಯನ್ನ ಮಾಡಿದ್ರು. ಸುಮಾರು 13,40,000ದಷ್ಟು ಹಣ ಕೂಡ ಕಲೆಕ್ಟ್ ಆಗಿತ್ತು. ಇವತ್ತು ಭಾನುವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ಸಾಧ್ಯತೆ ಇದೆ. ಅದರ ಬೆಂಗಳೂರಿನಲ್ಲಿ ಜಿಟಿ ಮಳೆಯ ನಡುವೆಯೂ ಕೂಡ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ಇವತ್ತು ಕಳೆಗಟ್ಟಿತ್ತು. ಭಾನುವಾರ ಆದ್ರಿಂದಾಗಿ ಲಕ್ಷಾಂತರ ಜನ ಇವತ್ತು ಕಬ್ಬನ್ ಪಾರ್ಕ್ನ ಫ್ಲವರ್ ಶೋನಲ್ಲಿ ಬಂದು ಆ ಹೂಗಳ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಫ್ಲವರ್ ಶೋ ಅನ್ನೋದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉದ್ಯಾನ ನಗರಿ ಬೆಂಗಳೂರಿನ ಪ್ರಮುಖ ಉದ್ಯಾನ ಆಗಿರುವಂತಹ ಕಬ್ಬನ್ ಪಾರ್ಕ್ ನಲ್ಲಿ ಏನೋ ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ 3 ದಿವಸಗಳಿಂದ ಅದ್ದೂರಿಯಾಗಿ ಈ ಒಂದು ಫ್ಲವರ್ ಶೋ ಸಾಗಿ ಬರ್ತಾ ಇದೆ. ಹೂವುಗಳಿಂದ, ಹಣ್ಣುಗಳಿಂದ, ತರಕಾರಿಗಳಿಂದ ವಿವಿಧ ರೀತಿಯ ಡಿಸೈನ್ ಗಳನ್ನ ಮಾಡಿ ಅದರ ಒಂದು ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ ಈ ಒಂದು ಉದ್ಯಾನವನದಲ್ಲಿ ಈ ರೀತಿಯಾದಂತಹ ಈ ಒಂದು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಫ್ಲವರ್ ಶೋಗೆ ಬೇರೆ ಬೇರೆ ಊರುಗಳಿಂದ ಆಗಿರಬಹುದು, ಮತ್ತೆ ಸಿಲಿಕಾನ್ ಸಿಟಿ ಮಂದಿ ಆಗಿರಬಹುದು, 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಈ ಒಂದು ಫ್ಲವರ್ ಶೋ ವೀಕ್ಷಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದಾಗಿ ಪ್ರಮುಖವಾಗಿ ಎಲ್ಲಾ ಕಂಪನಿಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ. ಈ ನಿಟ್ಟಿನಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಮತ್ತೆ ತಮ್ಮ ಮಕ್ಕಳನ್ನ ಕೂಡ ಇಟ್ಕೊಂಡು ಈ ಒಂದು ಫ್ಲವರ್ ಶೋ ವೀಕ್ಷಣೆಗೆ ಬಂದಿರುವಂತದ್ದು. ಇದರ ಜೊತೆಗೆ ಸುಮಾರು ಏನು ಆದಾಯದ ಒಂದು ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಕಳೆದ 2 ದಿನಗಳಲ್ಲಿ ಅಷ್ಟಾಗಿ ಜನರ ಒಂದು ಆಸಕ್ತಿ ಇರಲಿಲ್ಲ, ಮತ್ತೆ ಜನ ಬರುವಂತಹ ಸಂಖ್ಯೆ ಕಮ್ಮಿ ಆಗಿತ್ತು. ನಿನ್ನೆ ಶನಿವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಜನ ಬಂದು ವೀಕ್ಷಣೆಯನ್ನ ಮಾಡಿದ್ರು. ಸುಮಾರು 13,40,000ದಷ್ಟು ಹಣ ಕೂಡ ಕಲೆಕ್ಟ್ ಆಗಿತ್ತು. ಇವತ್ತು ಭಾನುವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ಸಾಧ್ಯತೆ ಇದೆ. ಅದರ
ಬೆಂಗಳೂರಿನಲ್ಲಿ ಜಿಟಿ ಮಳೆಯ ನಡುವೆಯೂ ಕೂಡ ಕಬ್ಬನ್ ಪಾರ್ಕ್ ನಲ್ಲಿ ಫ್ಲವರ್ ಶೋ ಇವತ್ತು ಕಳೆಗಟ್ಟಿತ್ತು. ಭಾನುವಾರ ಆದ್ರಿಂದಾಗಿ ಲಕ್ಷಾಂತರ ಜನ ಇವತ್ತು ಕಬ್ಬನ್ ಪಾರ್ಕ್ ನ ಫ್ಲವರ್ ಶೋ ನಲ್ಲಿ ಬಂದು ಆ ಹೂಗಳ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಫ್ಲವರ್ ಶೋ ಅನ್ನೋದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉದ್ಯಾನ ನಗರಿ ಬೆಂಗಳೂರಿನ ಪ್ರಮುಖ ಉದ್ಯಾನ ಆಗಿರುವಂತಹ ಕಬ್ಬನ್ ಪಾರ್ಕ್ ನಲ್ಲಿ ಏನು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ 3 ದಿವಸಗಳಿಂದ ಅದ್ದೂರಿಯಾಗಿ ಈ ಒಂದು ಫ್ಲವರ್ ಶೋ ಸಾಗಿ ಬರ್ತಾ ಇದೆ. ಹೂವುಗಳಿಂದ, ಹಣ್ಣುಗಳಿಂದ, ತರಕಾರಿಗಳಿಂದ ವಿವಿಧ ರೀತಿಯ ಡಿಸೈನ್ ಗಳನ್ನ ಮಾಡಿ ಅದರ ಒಂದು ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ ಈ ಒಂದು ಉದ್ಯಾನವನದಲ್ಲಿ ಈ ರೀತಿಯಾದಂತಹ ಈ ಒಂದು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಫ್ಲವರ್ ಶೋಗೆ ಬೇರೆ ಬೇರೆ ಊರುಗಳಿಂದ ಆಗಿರಬಹುದು, ಮತ್ತೆ ಸಿಲಿಕಾನ್ ಸಿಟಿ ಮಂದಿ ಆಗಿರಬಹುದು, 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಈ ಒಂದು ಫ್ಲವರ್ ಶೋ ವೀಕ್ಷಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದಾಗಿ ಪ್ರಮುಖವಾಗಿ ಎಲ್ಲಾ ಕಂಪನಿಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ. ಈ ನಿಟ್ಟಿನಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಮತ್ತೆ ತಮ್ಮ ಮಕ್ಕಳನ್ನ ಕೂಡ ಇಟ್ಕೊಂಡು ಈ ಒಂದು ಫ್ಲವರ್ ಶೋ ವೀಕ್ಷಣೆಗೆ ಬಂದಿರುವಂತದ್ದು. ಇದರ ಜೊತೆಗೆ ಸುಮಾರು ಏನು ಆದಾಯದ ಒಂದು ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಕಳೆದ 2 ದಿನಗಳಲ್ಲಿ ಅಷ್ಟಾಗಿ ಜನರ ಒಂದು ಆಸಕ್ತಿ ಇರಲಿಲ್ಲ, ಮತ್ತೆ ಜನ ಬರುವಂತಹ ಸಂಖ್ಯೆ ಕಮ್ಮಿ ಆಗಿತ್ತು. ನಿನ್ನೆ ಶನಿವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಜನ ಬಂದು ವೀಕ್ಷಣೆಯನ್ನ ಮಾಡಿದ್ರು. ಸುಮಾರು 13,40,000ದಷ್ಟು ಹಣ ಕೂಡ ಕಲೆಕ್ಟ್ ಆಗಿತ್ತು. ಇವತ್ತು ಭಾನುವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ಸಾಧ್ಯತೆ ಇದೆ. ಅದರ ಬೆಂಗಳೂರಿನಲ್ಲಿ ಜಿಟಿ ಮಳೆಯ ನಡುವೆಯೂ ಕೂಡ ಕಬ್ಬನ್ ಪಾರ್ಕ್ ನಲ್ಲಿ ಫ್ಲವರ್ ಶೋ ಇವತ್ತು ಕಳೆಗಟ್ಟಿತ್ತು. ಭಾನುವಾರ ಆದ್ರಿಂದಾಗಿ ಲಕ್ಷಾಂತರ ಜನ ಇವತ್ತು ಕಬ್ಬನ್ ಪಾರ್ಕ್ ನ ಫ್ಲವರ್ ಶೋ ನಲ್ಲಿ ಬಂದು ಆ ಹೂಗಳ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಫ್ಲವರ್ ಶೋ ಅನ್ನೋದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉದ್ಯಾನ ನಗರಿ ಬೆಂಗಳೂರಿನ ಪ್ರಮುಖ ಉದ್ಯಾನ ಆಗಿರುವಂತಹ ಕಬ್ಬನ್ ಪಾರ್ಕ್ ನಲ್ಲಿ ಏನು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ 3 ದಿವಸಗಳಿಂದ ಅದ್ದೂರಿಯಾಗಿ ಈ ಒಂದು ಫ್ಲವರ್ ಶೋ ಸಾಗಿ ಬರ್ತಾ ಇದೆ. ಹೂವುಗಳಿಂದ, ಹಣ್ಣುಗಳಿಂದ, ತರಕಾರಿಗಳಿಂದ ವಿವಿಧ ರೀತಿಯ ಡಿಸೈನ್ ಗಳನ್ನ ಮಾಡಿ ಅದರ ಒಂದು ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ ಈ ಒಂದು ಉದ್ಯಾನವನದಲ್ಲಿ ಈ ರೀತಿಯಾದಂತಹ ಈ ಒಂದು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಫ್ಲವರ್ ಶೋಗೆ ಬೇರೆ ಬೇರೆ ಊರುಗಳಿಂದ ಆಗಿರಬಹುದು, ಮತ್ತೆ ಸಿಲಿಕಾನ್ ಸಿಟಿ ಮಂದಿ ಆಗಿರಬಹುದು, 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಈ ಒಂದು ಫ್ಲವರ್ ಶೋ ವೀಕ್ಷಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದಾಗಿ ಪ್ರಮುಖವಾಗಿ ಎಲ್ಲಾ ಕಂಪನಿಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ. ಈ ನಿಟ್ಟಿನಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಮತ್ತೆ ತಮ್ಮ ಮಕ್ಕಳನ್ನ ಕೂಡ ಇಟ್ಕೊಂಡು ಈ ಒಂದು ಫ್ಲವರ್ ಶೋ ವೀಕ್ಷಣೆಗೆ ಬಂದಿರುವಂತದ್ದು. ಇದರ ಜೊತೆಗೆ ಸುಮಾರು ಏನು ಆದಾಯದ ಒಂದು ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಕಳೆದ 2 ದಿನಗಳಲ್ಲಿ ಅಷ್ಟಾಗಿ ಜನರ ಒಂದು ಆಸಕ್ತಿ ಇರಲಿಲ್ಲ, ಮತ್ತೆ ಜನ ಬರುವಂತಹ ಸಂಖ್ಯೆ ಕಮ್ಮಿ ಆಗಿತ್ತು. ನಿನ್ನೆ ಶನಿವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಜನ ಬಂದು ವೀಕ್ಷಣೆಯನ್ನ ಮಾಡಿದ್ರು. ಸುಮಾರು 13,40,000ದಷ್ಟು ಹಣ ಕೂಡ ಕಲೆಕ್ಟ್ ಆಗಿತ್ತು. ಇವತ್ತು ಭಾನುವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ಸಾಧ್ಯತೆ ಇದೆ. ಅದರ ಬೆಂಗಳೂರಿನಲ್ಲಿ ಜಿಟಿ ಮಳೆಯ ನಡುವೆಯೂ ಕೂಡ ಕಬ್ಬನ್ ಪಾರ್ಕ್ ನಲ್ಲಿ ಫ್ಲವರ್ ಶೋ ಇವತ್ತು ಕಳೆಗಟ್ಟಿತ್ತು. ಭಾನುವಾರ ಆದ್ರಿಂದಾಗಿ ಲಕ್ಷಾಂತರ ಜನ ಇವತ್ತು ಕಬ್ಬನ್ ಪಾರ್ಕ್ ನ ಫ್ಲವರ್ ಶೋ ನಲ್ಲಿ ಬಂದು ಆ ಹೂಗಳ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಫ್ಲವರ್ ಶೋ ಅನ್ನೋದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉದ್ಯಾನ ನಗರಿ ಬೆಂಗಳೂರಿನ ಪ್ರಮುಖ ಉದ್ಯಾನ ಆಗಿರುವಂತಹ ಕಬ್ಬನ್ ಪಾರ್ಕ್ ನಲ್ಲಿ ಏನು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ 3 ದಿವಸಗಳಿಂದ ಅದ್ದೂರಿಯಾಗಿ ಈ ಒಂದು ಫ್ಲವರ್ ಶೋ ಸಾಗಿ ಬರ್ತಾ ಇದೆ. ಹೂವುಗಳಿಂದ, ಹಣ್ಣುಗಳಿಂದ, ತರಕಾರಿಗಳಿಂದ ವಿವಿಧ ರೀತಿಯ ಡಿಸೈನ್ ಗಳನ್ನ ಮಾಡಿ ಅದರ ಒಂದು ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ ಈ ಒಂದು ಉದ್ಯಾನವನದಲ್ಲಿ ಈ ರೀತಿಯಾದಂತಹ ಈ ಒಂದು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಫ್ಲವರ್ ಶೋಗೆ ಬೇರೆ ಬೇರೆ ಊರುಗಳಿಂದ ಆಗಿರಬಹುದು, ಮತ್ತೆ ಸಿಲಿಕಾನ್ ಸಿಟಿ ಮಂದಿ ಆಗಿರಬಹುದು, 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಈ ಒಂದು ಫ್ಲವರ್ ಶೋ ವೀಕ್ಷಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದಾಗಿ ಪ್ರಮುಖವಾಗಿ ಎಲ್ಲಾ ಕಂಪನಿಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ. ಈ ನಿಟ್ಟಿನಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಮತ್ತೆ ತಮ್ಮ ಮಕ್ಕಳನ್ನ ಕೂಡ ಇಟ್ಕೊಂಡು ಈ ಒಂದು ಫ್ಲವರ್ ಶೋ ವೀಕ್ಷಣೆಗೆ ಬಂದಿರುವಂತದ್ದು. ಇದರ ಜೊತೆಗೆ ಸುಮಾರು ಏನು ಆದಾಯದ ಒಂದು ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಕಳೆದ 2 ದಿನಗಳಲ್ಲಿ ಅಷ್ಟಾಗಿ ಜನರ ಒಂದು ಆಸಕ್ತಿ ಇರಲಿಲ್ಲ, ಮತ್ತೆ ಜನ ಬರುವಂತಹ ಸಂಖ್ಯೆ ಕಮ್ಮಿ ಆಗಿತ್ತು. ನಿನ್ನೆ ಶನಿವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಜನ ಬಂದು ವೀಕ್ಷಣೆಯನ್ನ ಮಾಡಿದ್ರು. ಸುಮಾರು 13,40,000ದಷ್ಟು ಹಣ ಕೂಡ ಕಲೆಕ್ಟ್ ಆಗಿತ್ತು. ಇವತ್ತು ಭಾನುವಾರ ಆದ ಹಿನ್ನೆಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ಸಾಧ್ಯತೆ ಇದೆ. ಅದರ